ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ದಿವಸದಿಂದ ಟಾಪಿಕ್ ತಗೊಬೇಕು ಅಂತ ಅಂದ್ಬಿಟ್ಟು ಅನ್ಕೊಂತಾ ಇದೆ. ಅದೇನು ಅಂದ್ರೆ ಹೇರ್ ಅಂಡ್ ನೈಟ್ರೋಜನ್. ಸೊ ಇದ್ರಲ್ಲಿ ಯಾವ್ದು ಬೆಸ್ಟ್ ನಮ್ಗೆ ವೆಹಿಕಲ್ಸ್ಗೆ, ಕಾರ್ ಆಗ್ಲಿ ಬೈಕ್ ಆಗ್ಲಿ, ಇದು ನಮಗ್ ಸೆಟ್ ಆಗತ್ತಾ? ಇದನ್ನ ನಾವು ಈ ಟಾಪಿಕ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ತುಂಬಾ ಲ್ಯಾಕ್ ಮಾಡೋದಿಲ್ಲ, 2 to 3 minutes ಅಷ್ಟೇ. ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಕೊಡಕ್ ಹೋಗೋದಿಲ್ಲ. ಏನಕ್ಕೆ ನಾವು ನೈಟ್ರೋಜನ್ ಹಾಕಿಸ್ಕೊಬೇಕು, ಏನಕ್ಕೆ ಹೇರ್ ಹಾಕಿಸ್ಕೊಬೇಕು, ಇನ್ ಡೀಟೇಲ್ ಆಗಿ ವಿತ್ ಇನ್ 3 minutes ಅಲ್ಲಿ ನಾನು ಟಾಪಿಕ್ ನ ಕ್ಲೋಸ್ ಮಾಡ್ತೀನಿ. ಸೊ ಈ ಚಾನಲ್ ಯಾರಾದ್ರೂ ಹೊಸೊಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಎಷ್ಟೊಂದು ಜನಕ್ಕೆ ಬಹಳ ಕನ್ಫ್ಯೂಷನ್ಸ್ ಇದಾವೆ. ನಾವು ಯಾವ್ದಾದ್ರು ಪೆಟ್ರೋಲ್ ಬಂಪ್ ಅಲ್ಲಿ ನಾವು ಹೇರ್ನ ಫಿಲ್ ಮಾಡ್ಕೊಬೇಕು ಅಂದ್ರೆ ನಾವು ಹೇರ್ ಹಾಕಿಸ್ಕೊಬೇಕಾ ಅಥವಾ ನೈಟ್ರೋಜನ್ ಹಾಕಿಸ್ಕೊಬೇಕಾ ಅಂತ ಅಂದ್ಬಿಟ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ತುಂಬಾ ಜನಕ್ಕೆ ಆ ಕನ್ಫ್ಯೂಷನ್ಸ್ ಸಹಜ. ಯಾಕಂದ್ರೆ ನಾವು ನೈಟ್ರೋಜನ್ ಹಾಕಿಸ್ಕೊಂಡ್ರೆ ಇವಾಗ ಬೇರೆ ಕಡೆ ಎಲ್ಲಾದ್ರೂ ಹೋದ್ರೆ ಏರ್ ಕಮ್ಮಿ ಆಗೋಯ್ತು, ನೈಟ್ರೋಜನ್ ಕಮ್ಮಿ ಆಗೋಯ್ತು, ಅದಕ್ಕೆ ಹೇರ್ ಹಾಕಿಸ್ಕೊಬಾರ್ದ ಅಂತ ಅಂದ್ಬಿಟ್ಟು. ಬಟ್ ಖಂಡಿತವಾಗ್ಲೂ ನೀವು ನೈಟ್ರೋಜನ್ ಹಾಕಿಸ್ಕೊಂಡಿದ್ರೆ ಅಟ್ ಟಫೆಸ್ಟ್ ಸಿಚುಯೇಷನ್ಸ್ ಅಲ್ಲಿ ನೀವು ಹೇರ್ ಹಾಕಿಸ್ಕೊಬಹುದು. ಸೊ ಈ ಹೇರ್ ಬೇಡ, ನೈಟ್ರೋಜನ್ ಯಾಕೆ? ನೈಟ್ರೋಜನ್ ಏನಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನೈಟ್ರೋಜನ್ ಅಲ್ಲಿ 88% ಹೇರ್ ಸಿಗತ್ತೆ ನಿಮ್ಗೆ. 12% ಮಾತ್ರ ಮಾಯಿಶ್ಚರ್ ಇರುತ್ತೆ. ಏರ್ ಅಲ್ಲಿ ನಿಮ್ಗೆ 74% ಹೇರ್ ಇರುತ್ತೆ ನಿಮ್ಗೆ. ಮತ್ತೆ ಉಳಿದಿದ್ದು 24% ಬರೀ ನಿಮ್ ಮಾಯಿಶ್ಚರ್ ಇರುತ್ತೆ. ಮತ್ತೆ ಗ್ಯಾಸಸ್ ಯಾವ್ದಾದ್ರು ಆಗಿರ್ಬೋದು, ನೈಟ್ರೋಜನ್ ಗ್ಯಾಸಸ್ ಆಗಿರ್ಬೋದು ಅಥವಾ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಮತ್ತೆ ಸಮ್ ಅದರ್ ಗ್ಯಾಸಸ್ ನಿಮ್ಗೆ ಫಿಲ್ ಆಗತ್ತೆ. ಹಂಗಾಗಿ ಹೇರ್ನ ನಿಮ್ಗೆ ತುಂಬಾ ದಿವಸ ಸ್ಟೇ ಆಗಲ್ಲ, ಬೇಗ ಮಾಯಿಶ್ಚರ್ ಆಗಿ ಬೇಗ ರೆಡ್ಯೂಸ್ ಆಗೋಗ್ಬಿಡುತ್ತೆ. ಮತ್ತೆ ಇನ್ನೊಂದೇನ್ ಅಡ್ವಾಂಟೇಜ್ ನೈಟ್ರೋಜನ್ ಅಲ್ಲಿ ಅಂದ್ರೆ, ನೀವು ಲಾಂಗ್ ಟೈಮ್ 1 ವಾರ ನಿಲ್ಸಿರ್ತೀರಾ, 2 ವಾರ ನಿಲ್ಸಿರ್ತೀರಾ ವೆಹಿಕಲ್, ನೀವು ನೈಟ್ರೋಜನ್ ನೋಡ್ಸಿದ್ರೆ ವೆಹಿಕಲ್ಗೆ ಇಮ್ಮಿಡಿಯೇಟ್ ಆಗಿ ನೈಟ್ರೋಜನ್ ಹೇರ್ ಇಳಿಯಲ್ಲ. ಇವಾಗ 35 ನಿಮ್ ಕಾರ್ಗೆ ಹಾಕ್ಸಿದ್ದೀರಾ, ಅವಾಗ ನೀವು 1 week to 2 weeks ಆದ್ಮೇಲೆ ನೀವು ಚೆಕ್ ಮಾಡಿ ನೈಟ್ರೋಜನ್ನ, ಓನ್ಲಿ 2 to 3 points ನಿಮ್ಗೆ ಇಳಿದಿರತ್ತೆ. ಅದೇ ಹೇರ್ ಅಲ್ಲಿ ಮಾಡಿದ್ರೆ ನಿಮ್ಗೆ 25, 27, 28. ಇದು ಎಷ್ಟೊಂದು ಜನ ಫೇಸ್ ಮಾಡಿರ್ತೀರಾ. ಯಾರ್ಯಾರು ಈ ಸಿಚುಯೇಷನ್ ಫೇಸ್ ಮಾಡಿದಿರಾ ಕಮೆಂಟ್ ಮಾಡಿ. ಇವಾಗ ಹೇರ್ ಏನಕ್ಕೆ ಬೇಡ? ಹೇರ್ ಬಂದು ಹೀಟು ಪ್ರೊಡಕ್ಷನ್ ಆಗತ್ತೆ, ಪ್ಲಸ್ ವೆಯ್ಟ್ ಇರುತ್ತೆ ಹೇರ್ಗೆ, ಮತ್ತೆ ಬೌನ್ಸಿಂಗ್ ಲೆವೆಲ್ ನಿಮ್ಗೆ ಕಮ್ಮಿ ಇರುತ್ತೆ. ಇವಾಗ ಎಷ್ಟೊಂದು ಜನ ಅನ್ಕೊಂತಾ ಇರ್ತೀರ, ಏನಪ್ಪಾ ಇದು ಹೀಗೆ ಅಂತ ಅನ್ಬಿಟ್ಟು. ಬಟ್ ಏನು ಅಂದ್ರೆ ಇರೋ ಫ್ಯಾಕ್ಟೇ ಅದು. ನಿಮ್ಗೆ ಈ ನೈಟ್ರೋಜನ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಸೂಪರ್ ಕಾರ್ಸ್ಗೆ, F1 ಕಾರ್ಸ್ಗೆ, ಮತ್ತೆ ಹೆವಿ ವೆಹಿಕಲ್ಸ್ ಅಂದ್ರೆ ಮೈನಿಂಗ್ ಅಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಟಿಪ್ಪರ್ಗಳು, ಅದಕ್ಕೆ ಯೂಸ್ ಮಾಡ್ತಾರೆ. ಏನಕ್ಕೆ? ಟೈರ್ಸ್ಗಳು ಹೀಟ್ ಆಗಬಾರ್ದು, ಮತ್ತೆ ಇರೋ ಹೇರ್ ನೈಟ್ರೋಜನ್ನ ಅದು ಹಂಗೆ ಸ್ಟೆಮಿಟಲ್ ಆಗಿರುತ್ತೆ, ಪ್ಲಸ್ ಹೀಟ್ ಆಗಲ್ಲ. ನಿಮ್ಗೆ ಏರಲ್ಲೂ ಒಂದೇ ಲೈಫ್ ಬರುತ್ತೆ ನಿಮ್ಗೆ, ಟೈರ್ಸ್ ಲೈಫು, ಮತ್ತೆ ನೈಟ್ರೋಜನ್ ಅಲ್ಲೂ ನಿಮ್ಗೆ ಟೈರ್ಸ್ ಲೈಫ್ ಜಾಸ್ತಿ ಬರುತ್ತೆ. ಇದರಿಂದಾಗಿ ಏನ್ ಬರುತ್ತೆ ಅಂದ್ರೆ, ನಿಮ್ಗೆ ಕಂಪ್ಯಾರಿಟಿವ್ಲಿ ಹೇರು ನೈಟ್ರೋಜನ್ ತಗೊಂತು ಅಂದ್ರೆ, ಇವಾಗ 1000 kilometers ಟ್ರಾವೆಲ್ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ. ನೀವು 1000 kilometers ಟ್ರಾವೆಲ್ ಮಾಡಿದಾಗ ನೀವು ಆಲ್ಮೋಸ್ಟ್ ಒಂದು 500-600 kilometersಗೆ ಹೇರ್ನ ಚೆಕ್ ಮಾಡಿ, ನಿಮ್ಗೆ 2 to 3 dots ಕಮ್ಮಿ ಆಗಿರತ್ತೆ. ಅದನ್ನೇ ನೀವು ನೈಟ್ರೋಜನ್ ಚೆಕ್ ಮಾಡಿ, ಕಮ್ಮಿ ಆಗಿರೋದಿಲ್ಲ. ಮತ್ತೆ ಅದನ್ನ ಟೆಂಪ್ರೇಚರ್ನ ನೀವು ಚೆಕ್ ಮಾಡಿ ಟೈರ್ದು, ನಿಮ್ಗೆ ಹೇರ್ ಅಲ್ಲಿ ಟೆಂಪ್ರೇಚರ್ ಕಾಣಿಸತ್ತೆ, ಮತ್ತೆ ನೈಟ್ರೋಜನ್ ಅಲ್ಲಿ ಕಾಣಿಸಲ್ಲ ನಿಮ್ಗೆ ಟೆಂಪ್ರೇಚರು. ಇಟ್ ವಿಲ್ ಬಿ ವಾರ್ಮ್, ಅಂದ್ರೆ ಹೀಟ್ ಆಗಲ್ಲ ನಿಮ್ಗೆ. ಸೊ ಇದರಿಂದಾಗಿ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಗೆ ನೈಟ್ರೋಜನ್ ಸಿಕ್ಕಿದ್ರೆ ಫಸ್ಟ್ ನೈಟ್ರೋಜನ್ ಹಾಕಿಸ್ಕೊಳ್ಳಿ. ಸೊ ನಿಮ್ಗೆ ಟೈರ್ ಲೈಫು ಚೆನ್ನಾಗಿ ಬರುತ್ತೆ ನಿಮ್ಗೆ, ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ನೀವು ಗಾಡಿ ನಿಲ್ಸಿತ್ತು ಅನ್ನೋ ಏನೂ ಆಗೋದಿಲ್ಲ. ಸೊ ಹಿಂಗಾಗಿ ನಾನು ಏರ್ ಬದಲು ನೈಟ್ರೋಜನ್ ಹಾಕೊಳ್ಳಿ ಅಂತ ನಿಮ್ಗೆ ಪ್ರಿಫರ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಏರ್ ಅಂಡ್ ನೈಟ್ರೋಜನ್ ಬಗ್ಗೆ ಕಮೆಂಟ್ ಅಲ್ಲಿ ಟೆಕ್ಸ್ಟ್ ಮಾಡೋಣ. ಸೊ ಅದ್ರಲ್ಲಿ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.